ದಿನದಿಂದ ದಿನಕ್ಕೆ ಚುನಾವಣೆ ರಂಗೇರುತ್ತಿದ್ದು ಇಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ನಗರದ ಶಾಸಕರಾದ ರಾಜು ಸೇಠ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಮಕ್ಕಳ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೊದಲಿಗೆ ದೀಪ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮವನ್ನ ಹಿರಿಯರು ಮತ್ತು ಮುಖಂಡರು ಉದ್ಘಾಟಿಸಿದರು. ನಂತರ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಪ್ರತಿಯೊಬ್ಬ ಜನರಿಗೆ ಮುಟ್ಟುವಂತಹ ಕೆಲಸ ಮಾಡುತ್ತಿವೆ. ಪ್ರಿಯ ಶಾಸಕರು, ಸಹೋದರರು ಆದಂತಹ ಆಸಿಫ್ ರಾಜು ಸೇಠ್ ಅವರೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದೇ ರೀತಿ ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಯುವ ಕಾರ್ಯಕರ್ತರಾದ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಇವರಿಗೆ ಟಿಕೆಟ್. ದೇಶ ಕಷ್ಟದಲ್ಲಿದೆ, ನಮ್ಮ ರಾಜ್ಯ ಕಷ್ಟದಲ್ಲಿದೆ, ಪ್ರಜಾಪ್ರಭುತ್ವ ಸಂವಿಧಾನ ಅಪಾಯದಲ್ಲಿದೆ. ನಾವೆಲ್ಲ ತಿಳಿದಂಥವರು, ಓದಿದಂಥವರು. ಬೆಳಗಾವಿಯ ಜನರು ಅವರಿಗೆ ಒಂದು ಅವಕಾಶ ಕೊಟ್ಟು ಆರಿಸಿ ತರಬೇಕು ಎಂದು ಕೇಳಿಕೊಂಡರು. ನಂತರ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಚುನಾವಣೆಗೂ ಮುನ್ನ ಜನರು ಈ 5 ಗ್ಯಾರಂಟಿಗಳನ್ನು ಈಡೇರಿಸಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗುವುದಿಲ್ಲ ಎಂದು ಮಾತನಾಡುತ್ತಿದ್ದರು. ಆದರೆ ನಾವು ಮಾಡಿ ತೋರಿಸಿದ್ದೇವೆ. ಮೋದಿ ಸರ್ಕಾರದಂತೆ ಸುಳ್ಳು ಹೇಳುವುದಿಲ್ಲ ಎನ್ನುತ್ತಾ ನೀವೆಲ್ಲರೂ ಬೆಳಗಾವಿಯ ಮಗನಾದ ಮೃಣಾಲ್ ಹೆಬ್ಬಾಳ್ಕರ್ಗೆ ನಿಮ್ಮ ಆಶೀರ್ವಾದ ಮತ್ತು ಮತ ನೀಡಬೇಕು ಎಂದು ಕೇಳಿಕೊಂಡರು. ತಿಂಗಳಿಗೆ ಬರುವಂತ ಗೃಹಲಕ್ಷ್ಮಿ 2,000 ರೂಪಾಯಿ ಉಪಯೋಗ ಆಗಿದ್ರೆ ಕೈ ಎತ್ತಿ ನೋಡೋಣ. ಅವರು ಕೈ ಎತ್ತಿದ್ರು ನಮಗೇನು ಅಂತ ನೀವು ಸಿಕ್ಕಾಗಕ್ಕೆ ಹೋಗ್ಬೇಡಿ. ನಿಮಗೋಸ್ಕರ ನೀವು ದುಡಿದು ಏನು, ನಮ್ಮ ಬಸನ್ನ ನಗ್ತಾ ಇದ್ದಾನೆ, ಮಾರ್ಟಿನ್ ನಗ್ತಾ ಇದ್ದಾನೆ. ನಿಮಗೋಸ್ಕರ ನಿಮ್ಮ ಜೇಬಿನಲ್ಲಿ ಇರುವಂತ ಹಣ ಖರ್ಚಾಗಬಾರ್ದು, ಮಹಿಳೆಯರು ತಮ್ಮನ್ನ ಕಾಣಿಸ್ಬಾರ್ದು ಅಂತ ಹೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಕೂಡ್ಕೊಂಡು ಗೃಹಲಕ್ಷ್ಮಿ ಮನೆಯ ಯಜಮಾನ. ನಂತರ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ, ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಜನರು ಒಳ್ಳೆಯ ರೀತಿಯಿಂದ ಉಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಮೃಣಾಲ್ ಮತ್ತು ಪ್ರಿಯಾಂಕಾ ಇಬ್ಬರು ಕಳೆದ ಕೆಲವು ವರ್ಷಗಳಿಂದ ಕಾರ್ಯಕರ್ತರಾಗಿ ಪಕ್ಷದಿಂದ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಜನರ ಸೇವೆ ಮಾಡುವ ಆಸೆ ಇದೆ. ಆದ್ದರಿಂದ ನಮ್ಮ ವರಿಷ್ಠರು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನೀವು ಎಲ್ಲರೂ ಅವರಿಗೆ ಒಂದು ಅವಕಾಶ ಕೊಟ್ಟು ಆರಿಸಿ ತರಬೇಕಾಗಿದೆ ಎಂದು ಹೇಳುತ್ತಾ, ಕಳೆದ 10 ವರ್ಷಗಳಿಂದ ಮೋದಿ ಸರ್ಕಾರವು ಸುಳ್ಳನ್ನೇ ಹೇಳುತ್ತಾ ಬರುತ್ತಿದೆ. ಕಾಂಗ್ರೆಸ್ ಪಕ್ಷದ ಹಿರಿಯರು ಮಾಡಿರುವ ಕೆಲಸಗಳಿಂದ ಇಂದು ಭಾರತ ವಿಶ್ವಗುರು ಆಗುತ್ತಿದೆ. ಬೆಳಗಾವಿ ಮತ್ತು ಚಿಕ್ಕೋಡಿಯ ಜನರ ಆಶೀರ್ವಾದ ಮತ್ತು ಬೆಂಬಲ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ನೀಡಬೇಕು. ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರುತ್ತಾರೆ ಎಂದು ನಮಗೆ ವಿಶ್ವಾಸವಿದೆ ಎಂದು ತಿಳಿಸಿದರು. ಚಿಕ್ಕೋಡಿಯಿಂದ ಪ್ರಿಯಾಂಕರನ್ನ ಗೆಲ್ಲಿಸಬೇಕಂತ ಸನ್ಮಾನ್ಯ ಸಿದ್ದರಾಮಯ್ಯವರು, ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖಂಡರಿಗೆ ಬಹಳ ಸ್ಪಷ್ಟವಾದ ಆದೇಶವನ್ನು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ 50 ವರ್ಷಗಳ ಕೇಂದ್ರದಲ್ಲಿ ಸಾಧನೆ ಇರ್ಬೋದು, ಸುಮಾರು 50 ವರ್ಷ ಅಷ್ಟೇ ರಾಜ್ಯದಲ್ಲಿ ನಮ್ಮ ಸರ್ಕಾರ ಸಾಧನೆ ಮಾಡಿದೆ, ಅಭಿವೃದ್ಧಿ ಮಾಡಿದೆ, ಜನರನ್ನ ಮೇಲೆತ್ತುವಂಥ ಕೆಲಸವನ್ನು ಮಾಡಿದೆ. ಸರ್ಕಾರ ಕೊಟ್ಟಿರುವಂಥ ಉದ್ದೇಶ ನೀವೆಲ್ಲ ತಿಳಿಸುವಂಥ ಪ್ರಯತ್ನ ಮಾಡಬೇಕು. ನೀವು ಯಾವಾಗ ಮಾಡ್ತೀವಿ ಅವಾಗ ಗೆಲ್ಲಕ್ಕೆ ನಮಗೆ ಭಾಳ ಸುಲಭ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಮಾಡ್ತೀವಿ ಅಂತ ನಿಮ್ಮ ಮೇಲೆ ಭರವಸೆ ಇದೆ, ನಂಬಿಕೆ ಇದೆ. ಬ್ಯೂರೋ ರಿಪೋರ್ಟ್ ಪ್ರತೀಕ್ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your